ನಾನು ಮುಂಚೆನೇ ಹೇಳಿರೋ ಪ್ರಕಾರ ನೀವು ಬೇರೆ ಕಾನ್ಸೆಪ್ಟಲ್ಲಿ ಕೂಡ ಮಾಡ್ಕೋಬೋದು, ತುಂಬಾ ಲುಕ್ ಕೊಡುತ್ತೆ ಅಂತ ಹೇಳ್ಬೋದು ಫಂಕ್ಷನ್ಗೆ. ನನ್ನ ಮದುವೆ ಟೈಮಲ್ಲಿ ನಾನೇ ಸಪ್ತಪದಿ ಮಾಡಿದ್ದೆ, ಬಟ್ ಚೆನ್ನಾಗಿ ಬಂದಿತ್ತು. ಫೋಟೋಸ್ ಎಲ್ಲ ತುಂಬಾ ಕಲರ್ಫುಲ್ ಆಗಿ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಹಾಯ್ ಗಾಯ್ಸ್, ವೆಲ್ಕಮ್ ಟು ಶ್ರುತಿ ಜಾಧವ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಿಮ್ಮನೇಲಿ ಏನಾದ್ರು ಫಂಕ್ಷನ್ ಇದೆಯಾ? ಮನೇಲಿ ಏನಾದ್ರು ಕ್ರಾಫ್ಟ್ ಮಾಡ್ಕೋಬೇಕು ಅಂತ ಇದ್ದೀರಾ? ಇಲ್ಲ ಮಕ್ಕಳಿಗೆ ಸ್ಕೂಲ್ಗೆ ಏನಾದ್ರು ಕ್ರಾಫ್ಟ್ ಮಾಡ್ಕೋಬೇಕು ಅಂತ ಇದ್ದೀರಾ? ಇಲ್ಲ ಹಬ್ಬ ಏನಾದ್ರು ಬಂತು, ಹಬ್ಬಕ್ಕೆ ತುಂಬಾ ಲುಕ್ ಆಗಿ ಕಾಣುವಂತ ಕ್ರಾಫ್ಟ್ ಏನಾದ್ರು ಮಾಡ್ಕೋಬೇಕು ಅಂತ ಇದ್ದೀರಾ ಅಂದ್ರೆ ನಾನು ಇವತ್ತು ಒಂದು ಒಳ್ಳೆ ಐಡಿಯಾ ಜೊತೆ ಬಂದಿದ್ದೀನಿ. ತುಂಬಾ ಕಮ್ಮಿ ಬಜೆಟ್ ಅಲ್ಲಿ ವಿತಿನ್ 100 ರೂಪೀಸ್ ಒಳಗಡೆನೆ ಆಗ್ಬಿಡುತ್ತೆ. ಅಷ್ಟು 100 ರೂಪೀಸ್ ಮೆಟೀರಿಯಲ್ ಹೇಗೆ ಒಂದು ಒಳ್ಳೆ ಕ್ರಾಫ್ಟ್ ಅನ್ನ ರೆಡಿ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ. ಇದು ಯಾವ್ದಾದ್ರು ಫಂಕ್ಷನ್ಗೆ ಹಾಕೋದಾಗ್ಲಿ ಇಲ್ಲ ಹಬ್ಬಕ್ಕೆ ಆ ತರ ಎಲ್ಲ ಯೂಸ್ ಮಾಡ್ಬೋದು. ಬನ್ನಿ ತಿಳಿಸ್ಕೊಡ್ತೀನಿ ಹೇಗ್ ಮಾಡೋದು ಅಂತ. ಸೊ ಈಗ ಇದಕ್ಕೆ ಏನೇನು ಐಟಮ್ಸ್ಗಳು ಬೇಕು ಅಂತ ನೋಡ್ಕೊಂಬರೋಣ. ಸೊ ಫಸ್ಟ್ ಈ ತರ ಡ್ರಾಯಿಂಗ್ ಶೀಟ್ ತಗೊಂಡಿದ್ದೀನಿ. ಮಕ್ಕಳೆಲ್ಲ ಪ್ರಾಜೆಕ್ಟ್ ಮಾಡ್ತಾರಲ್ಲ, ಸೊ ಆ ತರ ಶೀಟ್ಗಳು ತಗೊಂಡಿದ್ದೀನಿ. ಸೊ ಈ ತರ ಒಂದು ಸ್ಕೈ ಬ್ಲೂ ಕಲರ್, ಮತ್ತೆ ಯೆಲ್ಲೋ ಕಲರ್, ವೈಟ್ ಕಲರ್ ಮತ್ತೆ ಪಿಂಕ್ ಕಲರ್ ಅಲ್ಲಿ ತಗೊಂಡಿದ್ದೀನಿ. ಮತ್ತೆ ಟ್ರೇಸ್ಗೋಸ್ಕರ ಸ್ವಲ್ಪ ನಂಬರ್ಸ್ ನ ಪ್ರಿಂಟ್ ಔಟ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಕ್ರಾಫ್ಟ್ ಹೇಳಿದ್ನಲ್ಲ, ಇದು ನಂಬರ್ ಮಾಡ್ಕೋತಾರದು. ಸೊ ಆಲ್ರೆಡಿ ನಾನು ಟ್ರೇಸ್ಗೋಸ್ಕರ ಪ್ರಿಂಟ್ ಔಟ್ ತಗೋಬಿಟ್ಟಿದ್ದೀನಿ. ಜಸ್ಟ್ ಇದನ್ನ ಕಟ್ ಮಾಡ್ಕೊಂಡು ಟ್ರೇಸ್ ಮಾಡಿದ್ರೆ ಬೇಗ ಕೆಲಸ ಆಗ್ಬಿಡುತ್ತೆ. ಇದು ಆಪ್ಷನ್ ಅಲ್ಲ, ನೀವು ಕೈಯಲ್ಲೇ ಮಾಡ್ಕೋತೀನಿ ಅಂತ ಹೇಳಿದ್ರೆ ಕೈಯಲ್ಲೇ ಮಾಡ್ಕೋಬಹುದು. ಇಲ್ಲಾಂದ್ರೆ ಟ್ರೇಸ್ಗೋಸ್ಕರ ಪ್ರಿಂಟ್ ಔಟ್ ತಗೊಂಡ್ರೆ ತುಂಬಾ ಕ್ಲೀನ್ ಆಗು ಆಗುತ್ತೆ, ತುಂಬಾ ಬೇಗನೂ ಆಗುತ್ತೆ ಕೆಲಸ. ಈ ತರ 5 ರೀತಿ ಉಲ್ಲನ್ ತಗೊಂಡಿದ್ದೀನಿ. ಒಂದು ರೆಡ್, ಸ್ಕೈ ಬ್ಲೂ, ಪಿಂಕ್, ಗ್ರೀನ್ ಮತ್ತೆ ಯೆಲ್ಲೋ. ಸೊ ನೆಕ್ಸ್ಟ್ ಒಂದು ಸೀಸರ್ ಬೇಕೇ ಬೇಕಾಗುತ್ತೆ ಕಟ್ಟಿಂಗ್ಗೆ. ಆಮೇಲೆ ನೆಕ್ಸ್ಟ್ ಈ ತರ ಗ್ಲಿಟರ್ ತಗೊಂಡಿದ್ದೀನಿ. ಸೊ ಉಲ್ಲನ್ ಎಲ್ಲ ಕಟ್ ಮಾಡಿ ಸ್ವಲ್ಪ ಶೈನಿಂಗ್ ಪರ್ಪಸ್ಗೆ ಸ್ವಲ್ಪ ಮೇಲ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಮತ್ತೆ ಫೆವಿಕಲ್. ಸೊ ಈ ಫೆವಿಕಲ್ ಪರ್ಚೇಸ್ ಮಾಡಿರೋದೇನಲ್ಲ, ನಮ್ಮನೆ ಕೆಲಸ ನಡೀತಿದೆ ಅಲ್ವಾ, ಅಲ್ಲಿಂದ ಸ್ವಲ್ಪ ಎತ್ಕೊಂಡ್ ಬಂದಿದ್ದೇನೆ. ಸೊ ಇಷ್ಟ ಐಟಮ್ ಬೇಕಾಗಿರೋದು. ಸೊ ಎಷ್ಟಾಯ್ತು? 1 ಐಟಮ್, ಇದು ಆಪ್ಷನಲ್. 2, ಇದು 3, 4, 5. ಸೊ 5 ಐಟಮ್ ಅಲ್ಲಿ ಒಂದು ಒಳ್ಳೆ ಡೆಕೋರೇಷನ್ ಐಟಮ್ ನ ಅಲ್ಲ ಡೆಕೋರೇಷನ್ ಪ್ರಾಡಕ್ಟ್ ನ ನಾವು ಮನೆಯಲ್ಲ ರೆಡಿ ಮಾಡ್ಕೋಬಹುದು. ಸೊ ಫಸ್ಟ್ ನಾನು ಏನ್ ಮಾಡ್ತೀನಿ ಅಂತ ಇದನ್ನ ಕಟ್ ಮಾಡ್ಕೋತೀನಿ. ಸೊ ಇದೆಯಲ್ವಾ, ಸೊ ಈಗ ಇದನ್ನ ಇದರ ನೀಟಾಗಿ ಕಟ್ ಮಾಡ್ಕೊತಾ ಇದ್ದೇನೆ. ನನಗೆ ಸ್ವಲ್ಪ ಸ್ಪೇಸ್ ಚಿಕ್ಕದು ಅನಿಸ್ತಾ ಇದೆ ಆಕ್ಚುಲಿ, ಯಾಕಂದ್ರೆ ಇಷ್ಟಲ್ಲಿ ಫಿಲ್ ಮಾಡಿದ್ರೆ ಅಷ್ಟೇ ಚೆನ್ನಾಗಿ ಕಾಣಲ್ಲ. ನೋಡೋಣ, ಫಸ್ಟ್ ಡ್ರಾಯಿಂಗ್ ಮಾಡೋಣ, ನಾವೇ ಎಕ್ಸ್ಟೆಂಡ್ ಮಾಡ್ಕೊಳ್ಳೋದಾದ್ರೆ ಎಕ್ಸ್ಟೆಂಡ್ ಮಾಡ್ಕೋಬಹುದು. ಸೊ ಈ ತರ ಮಾಡ್ತಾರೆ. ಇದನ್ನ ಅದ್ರ ಮೇಲೆ ಟ್ರೇಸ್ ಮಾಡೋದಷ್ಟೇ. ಸೊ ಈಗ ಇದೇ ತರ ಮಿಕ್ಕಿದೆಲ್ಲ ಕಟ್ ಮಾಡ್ಕೊಬಿಡ್ತೀನಿ. ಸೊ ಈಗ ನಂಬರ್ಸ್ ಎಲ್ಲ ಕಟ್ ಮಾಡಿದೀನಿ, ಈ ತರ ಎಲ್ಲ ಕಟ್ ಆಗಿದೆ. ಸೊ ಈಗ ನಾನು ಏನಪ್ಪಾ ಅಂತ ಹೇಳಿದ್ರೆ ಇಷ್ಟು ಇಸ್ವಿಗಳನ್ನ ರೆಡಿ ಮಾಡ್ಬೇಕು. ಇದ್ರ ಸ್ವಲ್ಪ ರಿಪೀಟೆಡ್ ಬರುತ್ತೆ, ಅದೇ ರಿಪೀಟೆಡ್ ಮಾಡಿದ್ರು ಆಗುತ್ತೆ. ಸೊ ಈಗ ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂತ ಹೇಳಿದ್ರೆ, ಈಗ ಈ ಉಲ್ಲನ್ನ ಕಟ್ ಮಾಡ್ಕೋಬೇಕು ಸಣ್ಣ ಸಣ್ಣದಾಗಿ. ಸೊ ಹೇಗೆ ಅಂತ ತೋರಿಸ್ಕೊಡ್ತೀನಿ. ಈಗ ಈ ತರ ಮಧ್ಯ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಈಗ ಇದೆಯಲ್ಲ ಈ ತರ ಸಣ್ಣ ಸಣ್ಣದಾಗಿ ಎಷ್ಟು ಸಣ್ಣ ಆಗುತ್ತೆ ಅಷ್ಟು ಸಣ್ಣ ಕಟ್ ಮಾಡ್ಕೋಬೇಕು. ಹೀಗೆ ಸೊ ಈಗ ಕಲರ್ ಎಲ್ಲ ರೆಡಿ ಆಗಿದೆ, ಈ ತರ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಇದೊಂದು ಪಿಂಕ್ ಆಮೇಲೆ ಕಟ್ ಮಾಡ್ಕೊಳ್ಳೋಣ ನೋಡ್ಬಿಟ್ಟು ಅನ್ಕೊಂಡಿದ್ದೀನಿ. ಸೊ ಎಲ್ಲೋ ಒಂದು, ಗ್ರೀನ್ ಒಂದು, ಸ್ಕೈ ಬ್ಲೂ ಒಂದು, ರೆಡ್ ಒಂದು ರೆಡಿ ಆಗಿದೆ. ಸೊ ನಂಬರ್ ಕೂಡ ರೆಡಿ ಆಗಿದೆ. ಸೊ ಆಕ್ಚುಲಿ ನಾನು ಇದನ್ನ ಮಾಡ್ಕೋತಾ ಇರೋದು ನಮ್ಮ ಗೃಹ ಪ್ರವೇಶಕ್ಕೆ. ಸೊ ಇನ್ನೇನು ಗೃಹ ಪ್ರವೇಶ ಹತ್ರ ಬರ್ತಾ ಇದೆ ಅಲ್ವಾ,
ಸೊ 2 ಡೇಸ್ ಗುರುಪ್ರವೇಶ ಇರುತ್ತೆ, ಅದಕ್ಕಿಂತ ಮುಂಚೆ ಒಂದು ಸಂಗೀತ ಪ್ರೋಗ್ರಾಮ್ ಅಂತ ಇಡೋಣ ಅಂತ. ಸೊ ಅದಕ್ಕೋಸ್ಕರ ಈ ಕ್ರಾಫ್ಟ್ ಮಾಡ್ಕೋತಾ ಇದ್ದೀನಿ. ಅದು ಹೆಂಗೆ ಯೂಸ್ ಮಾಡ್ತೀನಿ ಅನ್ನೋದನ್ನ ನೋಡಿ. ಸೊ ಈಗ ನಾನು ಇಲ್ಲಿ ಕಾಮನ್ ಫ್ಯಾಕ್ಟರ್ನ ತೆಗಿಬೇಕು. ಆಕ್ಚುಲಿ 80 19 ಇದೆ, ಸೊ 99 ಇದೆ, ಇಲ್ಲಿ 2 ಬೇಕು, ಇಲ್ಲಿ 4 ಬೇಕು, ಇಲ್ಲಿ 0 ಬೇಕು, ಇಲ್ಲಿ ಇನ್ನೊಂದ್ಸಲ 20 ಬೇಕಾಗುತ್ತೆ ಅನ್ಸುತ್ತೆ. ಓಕೆ 20, ಇಲ್ಲೆಲ್ಲ ಇರುತ್ತೆ, ಇಲ್ಲೆಲ್ಲ ಇದೆ, ಇಲ್ಲಿ 3 ಬೇಕು, ಇಲ್ಲಿ 5 ಬೇಕು. ಸೊ ಈಗ ಇಷ್ಟು ನಂಬರ್ನ ಮಾಡ್ಕೋಬೇಕು. 198924002035 ಇಷ್ಟನ್ನ ಮಾಡ್ಕೋಬೇಕು. ಸೊ ಬನ್ನಿ ಈಗ ಟ್ರೇಸ್ ಮಾಡ್ಕೊಳ್ಳೋಣ. ಸೊ ಈಗ ಫಸ್ಟ್ 1ನ ಟ್ರೇಸ್ ಮಾಡ್ಕೋತೀನಿ ಈ ತರ. ಆದಷ್ಟು ಸ್ವಲ್ಪ ನಾನು ಇದನ್ನ ಅಗಲ ಮಾಡ್ಕೋತೀನಿ. ಸೊ 9 ಕೂಡ ಇಲ್ಲೇ ಇದೆ, ಸೊ ಪಕ್ಕನೆ ಹಾಕೋತಾ ಇದ್ದೀನಿ. ಆಕ್ಚುಲಿ ಇದನ್ನೆಲ್ಲ ರೆಡಿಮೇಡೇ ತರ್ಬೋದು. ಈಗ ಏನೇನೋ ಬೆಲೂನ್ಸ್ ಅದು ಇದು ಏನೇನೋ ಸಿಗುತ್ತೆ, ಹುಡುಕಿದ್ರೆ ನಮ್ಗೆ ಬೇಕಾಗಿರೋ ತರ ಸಿಗುತ್ತೆ. ಬಟ್ ಆದ್ರೂ ನಮ್ಗೆ ಬರಲ್ಲ ಅಂದ್ರೆ ನಾವು ತಗೊಂಡು ಮಾಡ್ಬೋದು, ಔಟ್ಸೈಡ್ ಪರ್ಚೇಸ್ ಮಾಡಿ ಮಾಡ್ಬೋದು. ಈಗ ನಮ್ಗೆ ಬರುತ್ತೆ ಅಂತ ಅಂದಾಗ ನಾವ್ ಯಾಕೆ ಸುಮ್ನೆ ಔಟ್ಸೈಡ್ ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ಬೇಕು 1 to 2. ಇದು ಕಮ್ಮಿ ಬಜೆಟ್ ಅಲ್ಲೇ ಆಗ್ಬಿಡುತ್ತಲ್ಲ ಅಲ್ವಾ. ಇನ್ನೊಂದು ನಾವು ನಮ್ ಕೈಯಾರೆ ಮಾಡಿ ಒಂದು ಸೆಲೆಬ್ರೇಷನ್ ಮಾಡ್ತೀವಲ್ಲ, ಅದು ಇನ್ನೂ ತುಂಬಾ ಖುಷಿ ಕೊಡುತ್ತೆ. ನಾವು ಮಾಡಿದ್ದು ಅನ್ನೋ ತರ ಇರುತ್ತೆ, ಅದನ್ನು ಇನ್ನೂ ಒಂಥರ ಖುಷಿ ಇರುತ್ತೆ. ನನ್ನ ಮದ್ವೆ ಟೈಮಲ್ಲಿ ನಾನೇ ಸಪ್ತಪದಿ ಮಾಡಿದ್ದೆ, ಬಟ್ ಅದ ಫೋಟೋ ಇಲ್ಲ ಅನ್ಸುತ್ತೆ. ಬಟ್ ಹುಡುಕ್ತೀನಿ, ಟ್ರೈ ಮಾಡ್ತೀನಿ, ಇನ್ ಕೇಸ್ ಸಿಕ್ಕಿದ್ರೆ ಅದನ್ನ ಅಟ್ಯಾಚ್ ಮಾಡ್ತೀನಿ. ಸೊ ಆಗ ಇದೇ ಕಾನ್ಸೆಪ್ಟ್ ಅಲ್ಲಿ ನಾನು ಸಪ್ತಪದಿ ಕೂಡ ಮಾಡ್ಕೊಂಡಿದ್ದೆ, ತುಂಬಾನೇ ಚೆನ್ನಾಗಿ ಬಂದಿತ್ತು. ಆ ಫೋಟೋಸ್ ಎಲ್ಲ ತುಂಬಾ ಕಲರ್ಫುಲ್ ಆಗಿ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಸೊ ಈಗ ನಾನು ಕಟ್ ಮಾಡ್ಕೋತಾ ಇದ್ದೀನಿ ಶೀಟ್. ಈ ನಂಬರ್ನ ಎಲ್ಲ ಈ ತರ ಕಟ್ ಮಾಡ್ಕೊಳ್ಳೋಣ ನೀಟಾಗಿ. ಸೊ ಈಗ ಈ ತರ ನಂಬರ್ನ ಕಟ್ ಮಾಡ್ಕೊಂಡಿದ್ರೆ, ಸೊ ಈಗ ಈ ತರ ಎಲ್ಲ ನಂಬರ್ಸ್ನ ಕಟ್ ಮಾಡ್ಕೊಳ್ಳೋಣ. ಸೊ ಈಗ ನಂಬರ್ ಎಲ್ಲ ಕಟಿಂಗ್ ಆಗಿದೆ. ಸೊ ನೋಡಿ ಈ ತರ ಎಲ್ಲ ನಂಬರ್ ಕಟಿಂಗ್ ಆಗಿದೆ. ಸೊ ಈಗ 1 by 1 ತಗೊಳ್ಳೋಣ. ಈಗ ಯಾವ್ದಾರ ಒಂದು ಜಸ್ಟ್ ರ್ಯಾಂಡಮ್ ಆಗಿ ತಗೋತಾ ಇದ್ದೇನೆ. ಸೊ ನೆಕ್ಸ್ಟ್ ಈಗ ಫೆವಿಕಲ್ ಇರುತ್ತಲ್ವಾ, ಸೊ ಈಗ ಫೆವಿಕಲ್ನ ಈ ತರ ಹಾಕೋಬೇಕು. ನನಗೆ ಯಾವ್ದು ಸ್ಪೂನ್ ಸಿಕ್ಕಿಲ್ಲ, ನನ್ನ ಮಗ್ಳು ಆಟ ಆಡೋ ಸ್ಪೂನ್ ತಗೊಂಡಿದ್ದೀನಿ. ಈಗ ಈ ತರ ಸುತ್ತ ಫೆವಿಕಲ್ ಹಾಕೋಬೇಕು. ಸೊ ಈಗ ಫಸ್ಟ್ ನಾನು ಗ್ರೀನ್ ಕಲರ್ ತಗೋತಾ ಇದ್ದೇನೆ. ಈ ಗ್ರೀನ್ ಕಲರ್ ಏನಿರುತ್ತೆ ಜಸ್ಟ್ ಹೀಗೆ ಉದುರಿಸ್ತಾ ಇರ್ಬೇಕು. ಹೀಗೆ ಆದ್ರೆ ಈ ತರ ಪ್ರೆಸ್ ಮಾಡಿ ಈ ತರ. ಇದು ರಿಯಲಿಟಿಸ್ಟಿಕ್ ಆಗಿ ಕಾಣುತ್ತೆ, ಸೊ ತುಂಬಾ ಚೆನ್ನಾಗಿರುತ್ತೆ ಇದು. ಕೈಯಿಂದಲೇ ಜಸ್ಟ್ ಈಗ ನೀಟಾಗಿ ಈ ತರ ತಗೊಳ್ಳಿ. ಇದಕ್ಕೆ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿನೇ ಸಾಕಾಗತ್ತೆ. ನೋಡಿ ಈಗ ರೆಡಿ ಇದೆ, ಇಷ್ಟೇ ಇದು. ಈಗ ಇದರ ಒಂದ್ಸಲ ಪ್ರೆಸ್ ಮಾಡ್ಕೊಳ್ಳಿ, ನೀಟಾಗಿ ಸ್ಟಿಕ್ ಆಗುತ್ತೆ.
ಸೊ ಈಗ ಒಳಗಡೆ ಹೇಗೋ ಫೆವಿಕಲ್ ಇದೆ ಅಲ್ವಾ, ಸೊ ಈ ಗ್ಲಿಟರ್ ಕೂಡ ಸ್ವಲ್ಪ ಇಲ್ಲಿ ಕಟ್ ಮಾಡ್ಕೊತಾ ಇದ್ದಾರೆ. ಈ ಥರ ಫೆವಿಕಲ್ ಹಾಕೋಬೇಕು. ಸೊ ಫೆವಿಕಲ್ ಎಲ್ಲ ಸ್ವಲ್ಪ ಜಾಸ್ತಿನ ಹಾಕೋಬೇಕು, ಯಾಕೆ ಅಂತ ಹೇಳಿದ್ರೆ ಅದು ಹುಲ್ಲನ್ನು ಕೂರ್ಬೇಕಲ್ವಾ. ಸೊ ಮೇನ್ ಆಗಿ ಎಡ್ಜಸ್ಟ್ನ ಚೆನ್ನಾಗಿ ಹಾಕೊಳ್ಳಿ. ಕೈಯಲ್ಲಿ ಮಾತ್ರ ಫೆವಿಕಲ್ ಹಾಕೊಳಕ್ ಹೋಗ್ಬಿಡಿ, ಯಾಕೆ ಅಂತ ಹೇಳಿದ್ರೆ ಮತ್ತೆ ನೀವು ಹುಲ್ಲನ್ನ ಕೈಯಿಂದನೇ ಮುಡ್ತೀರಾ. ಸೊ ಪೇಪರ್ಗೆ ಏನು ಅಂಟದೆಲ್ಲ ಎಲ್ಲ ನಿಮ್ ಕೈಗೆ ಅಂಟ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಫೆವಿಕಲ್ನ ಯಾವ್ದಾದ್ರು ಈ ತರ ಸ್ಪೂನ್ ಮೂಲಕನೋ ಯಾವ್ದಾದ್ರು ಒಂದು ಸ್ಟಿಕ್ ಮೂಲಕನೋ ಹಾಕೊಳ್ಳಿ. ಇದನ್ನ ಈಗ ಸ್ವಲ್ಪ ಸ್ವಲ್ಪ ಈ ತರ ಹಾಕೋಬೇಕು. ಆಕ್ಚುಲಿ ನಾನು ಈ ತರ ಇದೆಲ್ಲ ನಾನು ಸ್ಯಾಟರ್ಡೆ ಸಂಡೇಲೆ ಮಾಡ್ಕೊಳ್ಳೋದು. ಈಗ ನನ್ಗೆ ರಜಾ ನಡೀತಾ ಇತ್ತು ಆಕ್ಚುಲಿ. ಸೊ ಹಾಗಾಗಿ ಈ ತರ ಆಕ್ಟಿವಿಟೀಸ್ ಎಲ್ಲ ಅಂದ್ರೆ ಈ ತರ ಕೆಲಸಗಳೆಲ್ಲ ಮುಗಿಸ್ಬಿಡ್ತೀನಿ. ಮತ್ತೆ ಆಫೀಸ್ ಶುರು ಆದ್ರೆ ಈ ತರದ್ದೆಲ್ಲ ಕಾನ್ಸಂಟ್ರೇಷನ್ ಮಾಡಕ್ಕೆ ಆಗಲ್ಲ. ಫುಲ್ ಆಫೀಸ್ ಕೆಲಸ ಇರುತ್ತೆ, ಮನೆ ಎಲ್ಲ ಇರುತ್ತೆ, ಮನೆ ಕೆಲಸ ಎಲ್ಲ ಇರುತ್ತೆ. ಸೊ ತುಂಬಾ ಬ್ಯುಸಿ ಆಗಿಬಿಟ್ಟಿರ್ತೀನಿ. ಸೊ ಈ ತರ ರಜಾ ಸಿಕ್ತಾಗ ಸ್ಯಾಟರ್ಡೆ ಸಂಡೇ ಏನಾದ್ರು ಹಾಲಿಡೇಸ್ ಇದ್ದಾಗ ಈ ತರ ಕೆಲಸಗಳೆಲ್ಲ ಮಾಡ್ಕೊಡ್ತೀನಿ. ಇನ್ನೊಂದು ಈಗ ಗೃಹಪ್ರವೇಶ ಬೇರೆ ಹತ್ರ ಬರ್ತಿದೆ ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ಬೇಗನೆ ಈ ತರ ಕೆಲಸಗಳು ಮುಗಿಸ್ಕೊಂಡ್ರೆ ಆಮೇಲೆ ಬೇರೆ ಕೆಲಸದ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಕ್ಕೆ ಈಸಿ ಆಗುತ್ತೆ ಅಂತ ಸೊ ಈಗ ಇದನ್ನೆಲ್ಲ ಬೇಗನೆ ಮುಗಿಸ್ಕೊತಾ ಇದ್ದೀನಿ. ಸೊ ಇದಕ್ಕೆ ಈಗ ಗ್ಲಿಟರ್ನ ಹಾಕೋತಾ ಇದ್ದೀನಿ. ಸೊ ಒಳಗಡೆ ಫೆವಿಕಲ್ ಇರುತ್ತಲ್ವಾ, ಅದಕ್ಕೆ ಅಂಟ್ಕೊಂಡಿರುತ್ತೆ. ಸೊ ಆಕ್ಚುಲಿ ಇದೇ ಸೇಮ್ ಕಾನ್ಸೆಪ್ಟ್ನ ನೀವು ನಂಬರ್ಗಂತ ಅಲ್ಲ. ಸೊ ಏನಾದರೂ ಈ ಥರ ನಾನು ಹೇಳಿದ್ನಲ್ಲ, ನನ್ನ ಮ್ಯಾರೇಜ್ಗೆ ನಾನು ಸಪ್ತಪದಿನ ಇದೇ ಕಾನ್ಸೆಪ್ಟಲ್ಲಿ ಮಾಡ್ಕೊಂಡಿದ್ದು ಅಂತ. ಸೊ ಮ್ಯಾರೇಜ್ಗೆ ಸಪ್ತಪದಿ ಡಿಸೈನ್ಗಾಗಿರಲಿ, ಇಲ್ಲ ವೆಲ್ಕಮ್ಗಾಗಿರಲಿ, ಇಲ್ಲ ಬೇಬಿ ಶವರ್ಗೆ, ಈಗ ಗೊತ್ತಲ್ಲ ಟ್ರೆಂಡಿಂಗ್ ಇದೆಯಲ್ಲ, ತಾಯಿ ಮಗುಂಗೆ ಎತ್ಕೊಂಡಿರೋ ಥರ ಒಂದು ಪಿಕ್ಚರ್ ಬರುತ್ತೆ. ಸೊ ಆಲ್ರೆಡಿ ಸ್ಕ್ರೀನ್ ಮೇಲೆ ಹಾಕ್ತಾ ಇದೀನಿ ನೋಡಿ. ಸೊ ಈ ಥರ ಕಾನ್ಸೆಪ್ಟಲ್ಲೆಲ್ಲ ಮಾಡ್ಕೋಬೋದು. ಈಗ ಬರ್ತ್ಡೇಗಾಗಲಿ, ಫೋಟೋಶೂಟ್ಸ್, ಸೊ ಅದಕ್ಕೆಲ್ಲ ಮಾಡ್ಕೊಳ್ಳೋಕ್ಕೆ ತುಂಬ ಒಳ್ಳೆ ಐಡಿಯಾ ಇದು. ಬೇಗ ಆಗುತ್ತೆ, ಬಟ್ ಕಟಿಂಗ್ ಮಾಡ್ಕೊಳ್ಳೋದೇ ಸ್ವಲ್ಪ ತಲೆನೋವು. ಯಾರಾದರೂ ಹೆಲ್ಪ್ ಮಾಡ್ತಾರೆ ಅಂತ ಹೇಳಿದ್ರೆ ಬೇಗ ಕೆಲಸ ಆಗ್ಬಿಡುತ್ತೆ. ಒಬ್ರು ಕಟಿಂಗ್ ಮಾಡ್ಕೊಳ್ಳೋದು, ಒಬ್ರು ಈ ಥರ ಫೆವಿಕಲ್ ಹಾಕಿ ಅನಿಸ್ಬೋದು. ಇದೆಲ್ಲ ಒಂದಿನದಲ್ಲಿ ಆಗೋ ಕೆಲಸ, ತುಂಬ ಟೈಮ್ ಹಿಡಿಯಲ್ಲ. ಸೊ ನನ್ನ ಲಾಗ್ಸ್ ನೀವು ನೋಡ್ತಾ ಇದ್ರೆ ರೆಗ್ಯುಲರ್ ಆಗಿ ಗೊತ್ತಾಗುತ್ತೆ. ನಾನು ಇದನ್ನ ತಿಳಿಸ್ಕೊಡ್ತೀನಿ, ಒಂದು ಲಾಗ್ ಮಾಡ್ತೀನಿ. ನಾನು ನಮ್ಮ ಫಂಕ್ಷನಲ್ಲಿ ಹೇಗೆ ಇದನ್ನ ಯೂಸ್ ಮಾಡಿಕೊಂಡೆ, ಯಾವುದಕ್ಕಾಗಿ ನಾನು ಈ ಕ್ರಾಫ್ಟನ್ನು ಮಾಡ್ತಾ ಇದ್ದೀನಿ ಅನ್ನೋದು ನನ್ನ ರೆಗ್ಯುಲರ್ ಆಗಿ ಲಾಗ್ಸ್ ನೋಡೋರಿಗೆ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಮಂತ್ ಗೃಹಪ್ರವೇಶ ಇದೆ. ಸೊ ಆ ಟೈಮಲ್ಲಿ ನಾನು ಖಂಡಿತವಾಗ್ಲೂ ಒಂದು ಲಾಗ್ ಮಾಡಿ ತೋರಿಸ್ತೀನಿ, ಹೇಗೆ ಯೂಸ್ ಮಾಡಿಕೊಂಡೆ, ಇದು ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಅನ್ನೋದು. ಸೊ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಸಕ್ಕರಾಗಿ ಕಾಣ್ತಿದೆಲ್ಲ, ಫುಲ್ ಕಲರ್ಫುಲ್ ಆಗಿ. ಸೊ ಹಾಗೆ ಈಗ ಇನ್ನೂ ಇಷ್ಟಿದೆ. ಸೊ ಅದನ್ನು ಕೂಡ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗುತ್ತೆ. ಸೊ ಈಗ ಎಲ್ಲ ನಂಬರ್ ರೆಡಿ ಆಗಿದೆ. 1 2 3 4 5 6 7 8 9 10 11 ನಂಬರ್ ಬೇಕಿತ್ತು ಅಷ್ಟೇ. 11 ನಂಬರ್ ರೆಡಿ ಆಗಿದೆ. ಬಟ್ ಇಷ್ಟೊಂದು ಮೆಟೀರಿಯಲ್ ಮಿಕ್ಕೋಗಿದೆ ನೋಡಿ. ಇಲ್ಲೊಂದ್ಸಲ ಎಲ್ಲ ತುಂಬ ಕಟ್ ಮಾಡಿಬಿಟ್ಟಿದ್ದೆ. ಸೊ ಈಗ ಏನು ಮಾಡೋದು, ಸೊ ಏನು ಮಾಡೋಣ ಅನ್ಕೊಂಡಿದ್ದೀನಿ ಅಂದರೆ ನೋಡಿ, ಈಗ ಜಸ್ಟ್ ಏನು ಗೊತ್ತಾ, ಈಗ ನಂಬರ್ ಜಸ್ಟ್ ಹೀಗೆ ಜೋಡಿಸಿದ್ರೆ ನೋಡಿ, ಬರೀ ಹಿಂಗೆ ಜೋಡಿಸಿದ್ರೆ ಅಷ್ಟು ಲುಕ್ಕಾಗಿ ಕಾಣಲ್ಲ. ಏನಾದರೂ ಒಂದು ಫ್ರೇಮ್ ಥರ ಮಾಡೋಣ ಅನ್ಕೊಂಡಿದ್ದೀನಿ. ಸೊ ಬನ್ನಿ ಈಗ ಫ್ರೇಮ್ಗೆ ಒಂದು ಡಿಸೈನ್ ಮಾಡ್ಕೊಂಡು ಕಟಿಂಗ್ ಮಾಡ್ಕೊಳ್ಳೋಣ. ಸೊ ಆ್ಯಕ್ಚುಲಿ ಇದು ಫ್ರೇಮ್ ಮಾಡೋದು ಪ್ಲಾನಿಂಗ್ ಇರಲಿಲ್ಲ, ಬಟ್ ಇಷ್ಟೊಂದು ಮೆಟೀರಿಯಲ್ ಮಿಕ್ಕೋಗಿದೆ. ಹಾಗಾಗಿ ಈಗ ಇದನ್ನ ಮಾಡೋಣ ಅನ್ಕೊಂಡಿದ್ದೀನಿ, ಫ್ರೇಮ್ ಥರ ಮಾಡೋಣ ಅನ್ಕೋ. ಫ್ರೇಮ್ ಒಳಗಡೆ ನಂಬರ್ಸ್ ಕೂರ್ಸೋ ಥರ. ಸೊ ಫಸ್ಟ್ ಈಗ ಫ್ರೇಮ್ ಯಾವ ವಿಡ್ತಲ್ಲಿ ಮಾಡ್ಕೋಬೇಕು ಅಂತ ಜಸ್ಟ್ ಮೆಜರ್ಮೆಂಟ್ ತಗೋತಾ ಇದ್ದೇನೆ. ಒಂದು ಲೆಟರ್ ಬಂದು 4.5 ಇದೆ ಲೆಂತ್. ಆಮೇಲೆ ಈಗ ಒಂದು 4 ಲೆಟರ್ ಪಕ್ಕ ಪಕ್ಕ ಜೋಡಿಸ್ತೀವಿ ಅಂತ ಹೇಳಿದ್ರೆ ಸೊ 14.5 ಬೇಕು, 15 ಬೇಕು. ಸೊ ಸೊ ಈಗ 14.5 ತಗೋತಾ ಇದ್ದೇನೆ, 15. ಸೊ ಒಂದು 16 ತಗೋತಾ ಇದ್ದೇನೆ ಒಳಗಡೆ. ಸೊ ಇಲ್ಲಿ ಔಟ್ಲೈನ್ ಬರುತ್ತೆ. ಆಮೇಲೆ ವಿಡ್ತ್ ಎಷ್ಟಿದೆ ಅಂತ ಅಂದ್ರು, ಸೊ 4.25 ಇದೆ. ಸೊ ಈಗ ಒಂದು ಫ್ರೇಮ್ ರೆಡಿ ಆಗಿದೆ. ಈಗ ಚೆನ್ನಾಗಿ ಕಾಣಿಸ್ತಾ ಇದೆ ಅನ್ಸುತ್ತಲ್ವಾ. ಸೊ ಈಗ ಒಂದು ಫ್ರೇಮ್ ರೆಡಿ ಆಗಿದೆ. ಫ್ರೇಮ್ ಒಳಗಡೆ ನಂಬರ್ ಬರೋ ತರ. ಈಗ ಇದ್ರ ಜೊತೆ ಒಂದು ಫ್ಲವರ್ ತರ ಕ್ರಿಯೇಟ್ ಮಾಡ್ಕೋತೀನಿ.
ಓಕೆ, ಸೊ ಇದು ಇಲ್ಲಿಗೆ ಬರುತ್ತೆ. ಜೊತೆಗೆ ಎರಡು ಎಲೆ ಕೂಡ, ಈಗ ಜೊತೆಗೆ ಒಂದು ಎಲೆ ಕೂಡ ಡ್ರಾಯಿಂಗ್ ಮಾಡ್ಕೊತಾ ಇದ್ದೀನಿ. ಓಕೆ, ಸೊ ಇದನ್ನ ಈಗ ಕಟಿಂಗ್ ಮಾಡ್ಕೊಳ್ಳೋಣ. ಆಗಿದೆ ಈ ತರ ಫ್ರೇಮ್. ಓಕೆ, ಇದು ಸೈಡಿಗೆ ಇಡೋಣ. ಈಗ ನೆಕ್ಸ್ಟ್ ಈಗ ಒಂದು ಫ್ಲವರ್ ಕಟ್ ಮಾಡ್ಕೊತೀನಿ. ಅಗೇನ್ ಸೇಮ್ ಥಿಂಗ್. ಸೊ ಫಸ್ಟ್ ನಾನು ಇದಕ್ಕೆ ಫ್ಲವರ್ಗೆ ಮಾಡ್ಕೊಬಿಡ್ತೇನೆ. ಸೊ ಫ್ಲವರ್ ಅಂದಾಗ ರೆಡ್ ಕಾಂಬಿನೇಷನ್ ಚೆನ್ನಾಗಿರುತ್ತಲ್ವಾ, ಇಲ್ಲಿ ಬ್ಲೂ ಕೊಡೋಣ. ಯಾಕಂದ್ರೆ ಲೀವ್ಸ್ಗೆ ಗ್ರೀನ್ ಕೊಡ್ತೀವಲ್ವಾ, ಸೊ ಸುಮ್ಮನೆ ವೇಸ್ಟ್ ಆಗುತ್ತೆ ಅದು. ಅದಕ್ಕೋಸ್ಕರ ಇಲ್ಲಿ ನಾನು ಸ್ಕೈ ಬ್ಲೂ ಕೊಡ್ತಾ ಇದ್ದೇನೆ. ಸೊ ಫ್ರೀಯಾಗಿ ಸಿಕ್ಕಿದೆ ಅಂತ ನೋಡಿ ಎಷ್ಟೊಂದು ಹಾಕ್ತಾ ಇದ್ದೇನೆ. ಅದೇ ದುಡ್ಡು ಕೊಟ್ಟು ತಗೊಂಡಿದ್ದಿದ್ರೆ ಎಷ್ಟು ನಾಜೂಕಾಗಿ ಬಳಸ್ತಾ ಇದ್ವಿ ಅಲ್ವಾ. ಸೊ ಎಲ್ಲಾನು ಹಂಗೇನೆ ಫ್ರೀಯಾಗಿ ಸಿಕ್ಕಿದ್ರೆ ಅದಕ್ಕೆ ವ್ಯಾಲ್ಯೂ ಕಮ್ಮಿ ಅಂತಾರೆ. ಫೈನ್. ಸೊ ನೋಡಿ ಈಗ ಜಾಸ್ತಿ ಕ್ವಾಂಟಿಟಿ ಇದೆ ಅಂತ ಸೊ ಜಾಸ್ತಿನೇ ಹಾಕೋತಾ ಇದ್ದೀನಿ. ಇದು ಕೂಡ ಏನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ತರ ಉಣ್ಣನ್ನ ಸ್ವಲ್ಪ ತೆಗ್ದಿಟ್ಟಿದ್ದೆ. ಸೊ ಅದನ್ನ ಈ ತರ ಸ್ವಲ್ಪ ರೌಂಡ್ ಫಿನಿಶಿಂಗ್ ಕೊಡ್ತಾ ಇದ್ದೀನಿ, ಆಗ ನೀಟಾಗಿ ಕೂರುತ್ತೆ ಅಂತ. ಸೊ ಈಗ ಫ್ರೇಮ್ ರೆಡಿ ಆಗಿದೆ. ಸೊ ಫ್ಲವರ್ನ ಅಂಟಿಸ್ಬೇಕಷ್ಟೆ. ಸೊ ಈ ತರ ಫೆವಿಕಲ್ ಹಾಕಿರ್ತೀವಲ್ಲ ಕೆಳಗಡೆ ಅಂಟ್ಕೊಬಿಟ್ಟಿರುತ್ತೆ. ಸೊ ಅದಕ್ಕೆ ಈ ತರ ಶಾರ್ಪ್ ಏನಾದ್ರು ಚಾಕು ಗೀಕು ತಗೊಂಡು ಸ್ವಲ್ಪ ಈ ತರ ತೆಗೀರಿ ಬಂದ್ಬಿಡುತ್ತೆ. ಸೊ ಈಗ ಕ್ರಾಫ್ಟ್ ರೆಡಿ ಆಗಿದೆ. ಎಷ್ಟು ಸಕ್ಕತ್ತಾಗಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ ನೋಡಿ. ಗ್ಲಿಟರ್ ಹಾಕಿದ್ದಕ್ಕೆ ಇನ್ನೂ ಶೈನಿಂಗಾಗಿ ಕಾಣ್ತಾ ಇದೆ. ಸೊ ಇದೇ ರೀತಿ ಫೋಟೋಲ್ ಕೂಡ ವಿಡಿಯೋಲ್ ಕೂಡ ಕಲರ್ಫುಲ್ಲಾಗಿ ಕಾಣುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಾನು ಮುಂಚೆನೇ ಹೇಳಿರೋ ಪ್ರಕಾರ ನೀವು ಬೇರೆ ಕಾನ್ಸೆಪ್ಟಲ್ಲಿ ಕೂಡ ಮಾಡ್ಕೋಬೋದು, ತುಂಬಾ ಲುಕ್ ಕೊಡುತ್ತೆ ಅಂತ ಹೇಳ್ಬೋದು ಫಂಕ್ಷನ್ಗೆ. ನೋಡುದಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಎಷ್ಟು ಸಕ್ಕತ್ತಾಗಿ ಎಷ್ಟು ಕಲರ್ಫುಲ್ ಆಗಿ ಕಾಣ್ತಿದೆ ಅಂತ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.